ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆದಮೇಲೆ ನಾನು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಪ್ರತಿದಿನ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ಬಟ್ ನನಗೆ ವ್ಯೂಸ್ ಆಗದೇ ಇರೋ ಕಾರಣಕ್ಕೆ ನನಗೆ ಬೇಜಾರಾಗಿ ಮೊದಲಷ್ಟು ನನಗೆ ವ್ಯೂಸ್ ಬರ್ತಾನೇ ಇಲ್ಲ. ಸೊ ಹಾಗಾಗಿ ನಾನು ವೀಡಿಯೋನ ಮಾಡೋದನ್ನ ಬಿಟ್ಟಿದ್ದೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ, ಯಾಕೆ ಯೂಟ್ಯೂಬ್ಗೆ ವೀಡಿಯೋ ಆಗ್ತಾಯಿಲ್ಲ ಅಂತ. ಸೊ ಅವ್ರಿಗೋಸ್ಕರನಾದರೂ ವೀಡಿಯೋ ಅಪ್ಲೋಡ್ ಮಾಡೋಣ ಅಂಥೇಳಿ ನಾನು ಮತ್ತೆ ಶುರು ಮಾಡಿದ್ದೀನಿ. ಸೊ ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ಮೇಲೆ ನಾನು ಯೂಟ್ಯೂಬಲ್ಲಿ ನಿಮ್ಮನ್ನೆಲ್ಲ ನಾನು ನೋಡ್ತಾ ಇರ್ತೀನಿ, ಮಾತಾಡಿಸ್ತಾ ಇರ್ತೀನಿ ಮೆಸೇಜ್ ಮೂಲಕ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ದಿನ ನಾನು ಬೆಳಗ್ಗೆ ಎದ್ದು ಬಾಗಿಲೆಲ್ಲನೂ ಕ್ಲೀನ್ ಮಾಡಿ, ನನ್ನ ರೊಟೀನೇ ಇದು ಅಂತಂದರೆ ಪ್ರತಿದಿನ ಏನು ತೊಳೆಯಲ್ಲ. ಇದು ನಮ್ಮ ಮನೆಯಲ್ಲಿ 2 ಬಾಗಿಲಿರೋದ್ರಿಂದ, ಇದು ಹಿಂದೆ ಇರೋ ಬಾಗಿಲು, ನಮ್ಮಮ್ಮ ಮುಂದೆ ಇರೋ ಬಾಗಿಲನ್ನು ನಮ್ಮಮ್ಮ ಕ್ಲೀನ್ ಮಾಡಿರ್ತಾರೆ. ಸೊ ಈ ಬಾಗಿಲನ್ನ ನಾನು ಕ್ಲೀನ್ ಮಾಡಿ ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ ಹಚ್ಚಿ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡ್ತೀನಿ. ಬಟ್ ನನಗೇನೋ ಒಂಥರ ಖುಷಿ ಸಿಗುತ್ತೆ. ಅರಿಶಿನ ಎಲ್ಲ ಹಚ್ಚಿ ನೀಟಾಗಿ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಎಲ್ಲ ಹಾಕೋದು ನನಗೆ ತುಂಬಾ ಇಷ್ಟ. ಸೊ ನಾನು ಹಾಗಾಗಿ ಈ ಕೆಲಸನ ತುಂಬಾ ಪ್ರೀತಿಯಿಂದನೇ, ನನ್ನ ಮನೆ ಕೆಲಸ ಎಲ್ಲನೂ ಅಷ್ಟೇ ತುಂಬ ಪ್ರೀತಿಯಿಂದ ಇಷ್ಟಪಟ್ಟೆ ಮಾಡ್ತೀನಿ. ಮನೆ ಕ್ಲೀನಿಂಗ್ ಆಗಲಿ ಏನೇ ಆಗಲಿ ನನಗೆ ಇಷ್ಟ. ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ಈ ಥರ ಎಲ್ಲ. ಅಂದರೆ ರಂಗೋಲಿ ಎಲ್ಲ ನಾನೇ ಓನ್ ಕ್ರಿಯೇಟಿವ್ ಆಗಿ ಬಿಡ್ತೀನಿ. ಬಟ್ ಕೆಲವೊಂದು ಈ ಥರ ಆನ್ಲೈನಲ್ಲಿ ನೋಡ್ಕೊಂಡಿರ್ತೀನಿ. ಇನ್ನು ಕೆಲವೊಂದು ಇದೇ ಥರ ಹಿಂಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಆ ಹೊಸ್ಲು ತುಂಬ ರಂಗೋಲಿ ಹಾಕಿರಬೇಕು, ನಂಗೆ ಆವಾಗ ಚೆನ್ನಾಗಿ ಕಾಣೋದು ಅಂತ ಫೀಲ್ ಆಗುತ್ತೆ. ಸೊ ನಾನು ಹಾಗಾಗಿ ಆ ಹೊಸ್ಲು ತುಂಬ ನಾನು ರಂಗೋಲಿನ ಫಿಲ್ ಮಾಡಿಬಿಡ್ತೀನಿ. ಆ್ಯಂಡ್ ನನಗೆ ಹೆಂಗೆ ಬರುತ್ತೋ ನಾನು ಹಂಗೆ ಬಿಡ್ತೀನಿ. ನಾನು ಪರ್ಫೆಕ್ಟಾಗಿ ಬಿಡ್ತೀನಿ ಅಂತ ನಾನು ಹೇಳಲ್ಲ. ಸೊ ನನಗೆ ಹೆಂಗೆ ಬರುತ್ತೆ ನಾನು ಹಾಗೆ ಒಟ್ನಲ್ಲಿ ಫಿಲ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಬಾಗಿಲು, ಆ ಥರ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿನ ಬಿಡ್ತೀನಿ. ನಂಗೆ ಅಷ್ಟೇ ರಂಗೋಲಿ ಬಿಡೋಕ್ಕೆ ಬರಲ್ಲ, ಎಷ್ಟು ಬರುತ್ತೋ ಅಷ್ಟೇ ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ಬಿಡ್ತೀನಿ. ಆ್ಯಂಡ್ ಹೂವು ಅಷ್ಟೇ, ಇವತ್ತೇ ಕಡಿಮೆ ಹೂವು ಇಟ್ಟಿದ್ದೀನಿ. ಇಷ್ಟು ದಿನ ತುಂಬ ಹೂಗಳಿಡ್ತಾ ಇದ್ದೆ. ಒಟ್ನಲ್ಲಿ ಫೈನಲಾಗಿ ಹಿಂಗೆ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಮತ್ತೆ ನನಗೆ ಸೋಮವಾರ ಇದ್ದಿದ್ದ ಕಾರಣ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಸಿಂಕ್ ಎಲ್ಲನೂ ನಾನು ತೊಳಿತೀನಿ. ಅವತ್ತು ಪ್ರತಿದಿನ ಎಲ್ಲನೂ ತೊಳಿತೀನಿ. ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಎಲ್ಲ ಮಾಡೋದು. ಸೊ ಪಾತ್ರೆ ಎಲ್ಲ ಇತ್ತು. ಬೆಳಿಗ್ಗೆನೇ ನೈಟು ಕೂಡ ನಾನು ತೊಳೆದೇ ಮಲ್ಕೊಳ್ಳೋದು. ಬಟ್ ಬೆಳಗ್ಗೆ ಕೂಡ ನಾನು ಬೆಳಗ್ಗೆ ಏನೇನು ಟಿಫನ್ನು ಅಡುಗೆ ಏನೇನು ಮಾಡಿರ್ತೀನಿ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಸೊ ಅದಾದಮೇಲೆ ಬೆಳಿಗ್ಗೆ ಗಿಡಕ್ಕೆ ನೀರು ಹಾಕೋದು ಮತ್ತೊಂದು ರೊಟೀನ್ ನಂದು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಮೇಲ್ಗಡೆ ಹೋಗ್ಬಿಟ್ಟು, ಕೆಳಗಡೆ ಕೆಲಸ ಮುಗಿಸಿ ಮೇಲ್ಗಡೆ ಹೋಗ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ತೀನಿ. ಕೆಲವೊಂದಷ್ಟು ಗಿಡಗಳನ್ನ ಹಾಕಿದ್ದೀನಿ, ಪ್ರತಿದಿನ ನೀರು ಹಾಕ್ತೀನಿ. ಆ್ಯಂಡ್ ಫಸ್ಟೆಲ್ಲ 2 ಡೇಸ್ಗೆ ಒಂದ್ಸಲ ಎಲ್ಲ ಆಗ್ತಾಯಿದೆ. ಬಟ್ ಬಿಸಿಲಿರೋದ ಕಾರಣ ಪ್ರತಿದಿನ ಹಾಕ್ತೀನಿ. ಕೆಲವೊಂದು ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ಇದ್ದಾವೆ, ಎಲ್ಲದಕ್ಕೂ ಹಾಕಬೇಕು. ಸೊ ಹಾಗಾಗಿ ಈ ಪಾಪು ಜೊತೆ ಮಾತಾಡಿಕೊಂಡು ನೀಟಾಗಿ ಹಾಕ್ತಾಯಿದ್ದೆ. ಆಮೇಲೆ ನಾವು ಇವಾಗ ಮೊಲ ತಂದಿದ್ದೀವಿ, ಗೊತ್ತಿಲ್ಲ. ಸೊ ಮೊಲದೆಲ್ಲ ಕ್ಲೀನ್ ಮಾಡಿ ಕೆಳಗಡೆ ಬಂದು ಕಸ ಗುಡಿಸಿ ಮನೆಯೆಲ್ಲ ಒರೆಸೋಣ ಅಂತ ಹೇಳಿಬಿಟ್ಟು ಬಂದೆ. ಈ ಪಾಪು ನನಗೆ, ಆ್ಯಕ್ಚುಲಿ ಇದು ಪಕ್ಕದ ಮನೆ ಪಾಪು, ಕನ್ಫ್ಯೂಸ್ ಆಗಬೇಡಿ. ಈ ಪಾಪು ನನಗೆ ಚಿಂಟು ಟಿ ವಿ ಬೇಕು ಅಂತ ಹಠ ಮಾಡ್ತಿತ್ತು. ನಾನು ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ವ್ಲಾಗ್ನ ನಾನು ಆಗ್ತಾ ಇದ್ದೀನಿ. ಸೊ ಗೇಮ್ ಆಡ್ತಿದ್ದೀನಿ. ಇನ್ಮೇಲೆ ಪ್ರತಿದಿನ ಕೂಡ ನಾನು ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ಮೇಲಿಂದ ನಾನು ನಿಮ್ಮನ್ನ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಗೈಸ್. ಯಾರೆಲ್ಲ ನನ್ನ ಮಿಸ್ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಇನ್ನು ಮುಂದೆ ನಾನು ಸಿಗ್ತಾ ಇರ್ತೀನಿ. ಸೊ ನೀವೇನು ಮಾಡಬೇಕು, ವಾಚ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಶೇರ್ ಮಾಡಬೇಕು. ಸೊ ಇನ್ಮೇಲಿಂದ ನಾನು ನಿಮ್ಮ ಮುಂದೆ ಇರ್ತೀವಿ. ಸೊ ಸ್ಟಾರ್ಟ್. ಬೆಳಿಗ್ಗೆ ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ, ಸೊ ಸ್ವಲ್ಪ ಹೊತ್ತು ನಿದ್ರೆ ಕೂಡ ಮಾಡಿ, ಮತ್ತು ಸಾಯಂಕಾಲ ಇದು 5 ಗಂಟೆಯಲ್ಲಿ ಮತ್ತೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಾನು ಟ್ಯೂಷನ್ ಮಾಡೋ ಮಕ್ಕಳು ಬೇಗ ಬರ್ತಾರೆ. ಸೊ ಅವರಿಗೆ ಸ್ವಲ್ಪ ಗೇಮ್ ಕೂಡ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಎವ್ರಿಡೇ ಒಂದೊಂದು ಗೇಮ್ನ ನಾನು ಅವರಿಗೆ ಇಡ್ತೀನಿ. ಸೊ ಇದು ಜಸ್ಟ್ ಫಾರ್ ಫನ್ಗೆ ಎಲ್ರಿಗೂ ಕೂಡ ನಾನು ಗೇಮ್ನ ಇಡ್ತೀನಿ. ಸೊ ಒಂಥರ ಎಲ್ಲರೂ ಖುಷಿ ಪಡ್ತಾರೆ. ಇದು ಕೂಡ ನೈಟು ಒಳಗಡೆ ಕರೆಂಟ್ ಇಲ್ಲದೆ ಇರೋ ಕಾರಣ ನಾನು ಹೊರಗಡೆ ಮಾಡ್ತಿದ್ದೆ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.